ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸುತ್ತಿರುವ ನಾಯಕ. ಇವತ್ತವರು ದೇವರಾಜ ಅರಸು ಅವರು ನಿರ್ಮಿಸಿದ್ದ ದಾಖಲೆಯೊಂದನ್ನ ಸಿದ್ದರಾಮಯ್ಯ ಮುರಿದ್ರು. ಸೊ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ರಾಜಕಾರಣ ಮತ್ತು ದೇವರಾಜ್ ಅರಸು ಅವರ ರಾಜಕಾರಣ, ಇವರಿಬ್ಬರ ನಡುವೆ ಇರುವ ರಾಜಕಾರಣ ಏನಿದೆ, ಅದರ ವ್ಯತ್ಯಾಸ ಮತ್ತು ಸಾಮ್ಯತೆಗಳೇನು ಅದನ್ನು ನೋಡೋಣ. ಅದ್ರ ಜೊತೆಗೆ ಈ ದಾಖಲೆ ಇದೆಯಲ್ಲ, ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಹತ್ವದ ಒಳಸುಳಿವುಗಳನ್ನು ಕೂಡ ನೀಡುತ್ತೆ. ಒಂದು, ಕರ್ನಾಟಕದಲ್ಲಿ ದೇವರಾಜ್ ಅರಸು ಅವರು ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದಿಸಿದಂತಹ ಮೊದಲ ಮುಖ್ಯಮಂತ್ರಿ ಅಂತ ನಾವು ಕರಿಬಹುದು ಅಂತ ನನಗೆ ಅನ್ಸುತ್ತೆ. ಅವರೇ ಮೊದಲಿಗರು ಅಂತ ಸಾಮಾಜಿಕ ನ್ಯಾಯ. ಸಿದ್ದರಾಮಯ್ಯನವರು ಅಷ್ಟೇ ಸಾಮಾಜಿಕ ನ್ಯಾಯದ ರೂವಾರಿ ಕೂಡ. ಹಾಗೆ ನೋಡಿದ್ರೆ ಉಳಿದವರು ಇರಲಿಲ್ವಾ? ಹಾಗೆ ಹೇಳಕ್ಕಾಗಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರುವಂತಹ ಇನ್ನೂ ಕೆಲವರು ಇದ್ರು. ವೀರಪ್ಪ ಮೊಯ್ಲಿ ಅವರಿದ್ರು, ಬಂಗಾರಪ್ಪನವರಿದ್ರು. ಆದ್ರೆ ಅವರು ಯಾರು ದಾಖಲೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಸಿದ್ದರಾಮಯ್ಯ ದಾಖಲೆ ಮಾಡಿದ್ದಾರೆ. ಒಂದು ದೇವರಾಜ್ ಅರಸು ಅವರು ನೋಡಿ 2789 ದಿನಗಳು, ಅಂದ್ರೆ 7 ವರ್ಷ 239 ದಿನ, 2 ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು. ಸೊ ಆ ದಾಖಲೆ ಅರಸು ಅವರ ದಾಖಲೆ ಆಗಿತ್ತು. ಈ ದಾಖಲೆಯನ್ನ ಸಿದ್ದರಾಮಯ್ಯ ಮುರಿದಿದ್ದಾರೆ. ಅರಸು ಅವರು 1972 ಮಾರ್ಚ್ 20ರಿಂದ ಅವರು 1980 ಜನವರಿ 7ರವರೆಗೆ ಸತತ 7.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಸಿದ್ದರಾಮಯ್ಯನವರು 2013ರಿಂದ 2018 ಮೊದಲನೇ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಇದ್ದಿದ್ದು. ಸೊ ಇದಾದ ಮೇಲೆ ಕೂಡ ಅವರು ಮೊದಲ ಬಾರಿ 1829 ದಿನ ಮುಖ್ಯಮಂತ್ರಿ ಆಗ ಅಧಿಕಾರದಲ್ಲಿದ್ದರು. 2023 ಮೇ 20ರಂದು 2ನೇ ಬಾರಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದರು. ಸೊ ಅದರಿಂದ ಇದನ್ನ ನೀವು ಲೆಕ್ಕ ಹಾಕುವಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಇವರಿಬ್ಬರ ನಡುವೆ ಇರುವ ಸಾಮ್ಯತೆ ಏನು ಹಾಗೂ ವ್ಯತ್ಯಾಸಗಳೇನು, ಅದ್ರ ನಂತರ ಇನ್ನೊಂದು ಪ್ರಶ್ನೆ ಬಗ್ಗೆ ಕೂಡ ನಾನು ಮಾತನಾಡ್ತೇನೆ. ಅದು ಮುಂದೇನು ಸಿದ್ದರಾಮಯ್ಯ ಅವರ ರಾಜಕಾರಣ ಅಂತ. ಹೌದು, ಸಮಯದ ಮಿತಿಯೊಳಗೆ ಎಷ್ಟು ಹೇಳೋದಕ್ಕೆ ಸಾಧ್ಯನೋ ಅಷ್ಟು ಹೇಳ್ತೀನಿ. ಸಾಧ್ಯ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಾವು ಇನ್ನೊಂದ್ಸಲ ನಾನು ಮಾತನಾಡ್ಬೋದು. ಅರಸು ಕರ್ನಾಟಕದ ಲಿಂಗಾಯತ ಮತ್ತು ಒಕ್ಕಲಿಗರ ರಾಜಕಾರಣ ಇದೆಯಲ್ಲ, ಅದನ್ನ ಮೊದಲ ಬಾರಿಗೆ ಮುರಿದವರು ದೇವರಾಜ ಅರಸು. ಸೊ ಅಂದ್ರೆ ಕರ್ನಾಟಕದ ರಾಜಕಾರಣ ಒಕ್ಕಲಿಗ ಮತ್ತು ಲಿಂಗಾಯತರ ನಡುವಿನ ಪೈಪೋಟಿಯ, ಅಧಿಕಾರ ಹಂಚಿಕೊಳ್ಳುವಿಕೆಯ ಒಂದು ರಾಜಕಾರಣ ಆಗಿತ್ತು. ಆ ರಾಜಕಾರಣವನ್ನ ಪ್ರಥಮ ಬಾರಿಗೆ ಮುರಿದವರು ಅರಸು. ಅದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಟ್ಟುಕೊಂಡು ಅದ್ರ ಜೊತೆಗೆ ಅವರು ಹಲವಾರು ನಾಯಕರುಗಳನ್ನ ಹುಟ್ಟಾಕಿದ್ರು. ಮತ್ತು ಅವರು ಜಾರಿಗೆ ತಂದ ಕಾರ್ಯಕ್ರಮಗಳು ಏನಿವೆ, ಸಾಮಾಜಿಕ ನ್ಯಾಯದ ಅವರ ಬದ್ಧತೆ ಮತ್ತು ಅವರು ಕೆಲಸ ಮಾಡಿದ್ದು, ಅದು ನಾನು 15-20 ನಿಮಿಷಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ದಿರುವಂತಹದ್ದು. ಸೊ ಅವರ ಕಾಲದಲ್ಲಿನೇ ಉಳುವವನಿಗೆ ಹೊಲದೊಡೆಯ ಅನ್ನುವಂಥದ್ದು ಅವರು ಮಾಡಿದ್ದು, ಮಲ ಹೊರುವ ಪದ್ಧತಿಯನ್ನ ಮಾಡಿದ್ದು, ಒಂದಲ್ಲ ಎರಡಲ್ಲ ಅರಸು ಮಾಡಿದ್ದು. ಅದ್ರ ಜೊತೆಗೆ ಅವರು ಹುಟ್ಟುಹಾಕಿದ ನಾಯಕರುಗಳ ಲೆಕ್ಕ ಹಾಕಿ ಇವತ್ತು AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ಮಾಜಿ ಮುಖ್ಯಮಂತ್ರಿ ಆದ ವೀರಪ್ಪ ಮೊಯ್ಲಿ ಅವರಾಗ್ಲಿ, ಧರ್ಮ್ ಸಿಂಗ್ ಅವರಾಗ್ಲಿ, ಇವರೆಲ್ಲ ಅರಸು ಅವರ ಗರಡಿಯಲ್ಲಿ ಬೆಳೆದಂಥವರು. ಅಂತಹ ನಾಯಕರುಗಳ ಒಂದು ಪಡೆಯನ್ನ ಅವರು ಸೃಷ್ಟಿಸಿದರು. ಸೊ ಅದು ಎಲ್ಲಿವರೆಗೆ ಹೋಯ್ತು ಅಂತಂದ್ರೆ, ಕಾಂಗ್ರೆಸ್ ಹೈಕಮಾಂಡು ಇವರ ಬಗ್ಗೆ ಭಯ ಪಡುವವರೆಗೆ ಇವರು ನಮಗೆ ಚಾಲೆಂಜ್ ಆಗಬಹುದೇನೋ ಅನ್ನುವ ಭಯ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರಾರಂಭ ಆಗಿತ್ತು ಅಂತ. ಅರಸು ಅವರಿಗೂ ಕೂಡ ಒಂದು ರೀತಿ ರಾಷ್ಟ್ರ ರಾಜಕಾರಣದ ಕನಸು ಬೀಳೋದಕ್ಕೆ ಪ್ರಾರಂಭ ಆಗಿತ್ತೋ ಏನೋ ಗೊತ್ತಿಲ್ಲ ಅಂತ. ಆದರೆ ಅರಸು ಅವರನ್ನ ಮೇಲ್ಜಾತಿಯ ರಾಜಕಾರಣಿಗಳು
ಮತ್ತು ಮೇಲ್ಜಾತಿಗಳು ಸತತವಾಗಿ ವಿರೋಧ ಮಾಡ್ತಾ ಬಂದ್ರು. ಹಾಗೇನೆ ನೀವು ಅವರನ್ನ ವಿರೋಧ ಮಾಡಿದ್ರೆ ಅವ್ರಿಗೆ ಅರಸು ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಲಾಯಿತು, ಅದು ಅದರ ತನಿಖೆಗೆ ಆಯೋಗಗಳ ನೇಮಕ ಅದು. ಸೊ ಅರಸುವನ್ನ ಕಟುವಾಗಿ ವಿರೋಧಿಸ್ತಾ ಬಂದವರಲ್ಲಿ ಆಗಿನ ಜನತಾ ಪರಿವಾರದ ನಾಯಕರುಗಳು ಎಲ್ಲ ಇದ್ರು ಅಂತ. ದಟ್ಟ ಸಂಸ್ಥಾ ಕಾಂಗ್ರೆಸ್ಸಿನ ನಾಯಕರುಗಳಿದ್ರು. ಸಂಸ್ಥಾ ಕಾಂಗ್ರೆಸ್ ಅನ್ನೋದೇ ಒಂದು ರೀತಿಯಲ್ಲಿ ಹಳೆ ಲಿಂಗಾಯತರ ಮತ್ತು ಒಕ್ಕಲಿಗರ ಕಾಂಗ್ರೆಸ್ ಆಗಿತ್ತು. ಅವರು ಕೂಡ ಅದನ್ನ ವಿರೋಧ ಮಾಡ್ತಾ ಇದ್ರು. ಹಾಗೇನೆ ಜನತಾ ಪರಿವಾರದ ನಾಯಕರುಗಳು, ಎಸ್ಪೆಷಲಿ ಈಗ ಇರುವಂತಹ ನಮ್ಮ ನಡುವೆ ಇರುವಂತಹ ದೇವೇಗೌಡರು, ಅವರೆಲ್ಲ ಅರಸು ಅವ್ರನ್ನ ವಿರೋಧ ಮಾಡ್ತಾ ಬಂದದ್ದೆ. ಆದ್ರೆ ಅರಸು ಅವರ ವಿರೋಧ ಮತ್ತು ದೇವೇಗೌಡರು ಹೇಗಿರ್ತಿತ್ತು ಅಂತಂದ್ರೆ, ಸದನದಲ್ಲಿ ವಿರೋಧ ಮಾಡ್ತಿದ್ರು, ರಾಜಕೀಯವಾಗಿ ವಿರೋಧ ಮಾಡ್ತಿದ್ರು, ಆದ್ರೆ ವೈಯಕ್ತಿಕ ಸಂಬಂಧ ಇತ್ತು ಅಂತ. ಸೊ ಆ ಕಾಲದಲ್ಲೇ ಜೋಕ್ ಮಾಡ್ಲಾಗ್ತಾ ಇತ್ತು, ಏನಂದ್ರೆ ದೇವೇಗೌಡರು ರಾತ್ರಿ ಹೊತ್ತು ಹಿಂಬಾಗಲಿನಲ್ಲಿ ಅರಸು ಅವ್ರನ್ನ ನೋಡ್ತಾರೆ ಅಂತ. ಆ ರೀತಿ ಮಾತುಗಳಿತ್ತು. ಅಂದ್ರೆ ಬಹಳ ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ದಟ್ ಹಿಂದುಳಿದ ವರ್ಗಗಳ ಒಂದು ಶಕ್ತಿಯನ್ನ ಕ್ರೋಢೀಕರಿಸಿದ, ಅದೊಂದು ರಾಜಕೀಯ ಶಕ್ತಿಯಾಗಿ ಪರಿವರ್ತಿಸಿದವರು ಅರಸು. ಅದೇ ರೀತಿ ಈಗ ಸಿದ್ದರಾಮಯ್ಯನವರು. ಸೊ ಸಿದ್ದರಾಮಯ್ಯನವರ ಅಹಿಂದ ಕಾನ್ಸೆಪ್ಟ್ ಏನಿದೆ, ಈ ಅಹಿಂದ ಕಾನ್ಸೆಪ್ಟೇ ಅರಸು ಅವರ ಕಾನ್ಸೆಪ್ಟ್ ಆಗಿತ್ತು ಅಂತ. ಸೊ ಸಿದ್ದರಾಮಯ್ಯನವರು ಕೂಡ ಈ ರೀತಿ ಈ ಮೇಲ್ಜಾತಿ ಮತ್ತು ಮೇಲ್ಜಾತಿ ರಾಜಕಾರಣಿಗಳ ವಿರೋಧವನ್ನು ಎದುರಿಸ್ತಾನೆ ಬಂದಿದ್ದಾರೆ ಅವರು. ಸೊ ನಾನು ವೈಯಕ್ತಿಕವಾಗಿ ಕೂಡ ನೋಡಿದ್ದೇನೆ, ಬಹಳಷ್ಟು ಜನ ಮೇಲ್ಜಾತಿಯ ಶಾಸಕರುಗಳು ಏನಿದ್ದಾರೆ ಅವರು ಸಿದ್ದರಾಮಯ್ಯನವರನ್ನ ಬಹುವಚನದಲ್ಲಿ ಕೂಡ ಕರೆಯದಿರುವುದನ್ನು ನಾನು ಕೇಳಿಸ್ಕೊಂಡಿದ್ದೇನೆ ನನ್ನ ಕಿವಿಯಲ್ಲಿ. ಆ ರೀತಿ ಒಬ್ಬ ಹಿಂದುಳಿದ ವರ್ಗಗಳ ನಾಯಕ ಏನಿದ್ದಾರೆ, ಆತ ರಾಜಕಾರಣದಲ್ಲಿ ಎದುರಿಸುವ ಸವಾಲುಗಳು ಅಂತಿಂತ ಸವಾಲುಗಳಲ್ಲ ಅಂತ. ಯಾಕೆಂದ್ರೆ ಈ ಮೇಲ್ಜಾತಿಗಳು ಬಹುಬೇಗ ಆರ್ಗನೈಸ್ ಆಗ್ಬಿಡ್ತವೆ. ಅವ್ರಿಗೆ ಇಟ್ಸ್ ಈಸಿಯೆಸ್ಟ್ ವೇ. ಅವರಿಗೆ ಮಠಗಳಿವೆ, ಇನ್ನೊಂದಿವೆ, ಮತ್ತೊಂದಿವೆ. ಈ ಮಠಗಳು ಏನಿವೆ, ಈ ಮಠಗಳು ಕೂಡ ಆಯಾ ಜಾತಿಗಳನ್ನ ಒಂದಾಗಿಸುವ ಕೆಲಸವನ್ನು ಮಾಡ್ತವೆ. ಹಾಗೆ ನೋಡಿದ್ರೆ ಹಿಂದುಳಿದ ವರ್ಗಗಳಿಗೆ ಮಠಗಳ ಪರಂಪರೆ ಬಂದಿದ್ದೇ ಲೇಟ್ ಆಗಿ, ಅವರನ್ನ ಒಗ್ಗೂಡಿಸುವುದಕ್ಕೋ ಇನ್ನೊಂದಕ್ಕೋ ಹೆಲ್ಪ್ ಆಗುವ ಹಾಗೆ. ಸೊ ಕುರುಬರ ಮಠಗಳು, ಇದೇ ಕಾಗಿನೆಲೆ, ಅದೆಲ್ಲ ಬಂದಿದ್ದು ಲೇಟ್ ಆಗಿ. ಸೊ ಹಿಂದುಳಿದ ವರ್ಗಗಳಿಗೆ ಈ ಮಠಗಳ ಒಂದು ಕಲ್ಚರ್ ಬಂದಿದ್ದು ಲೇಟ್ ಆಗಿ, ಆದ್ರಿಂದ ಅವ್ರನ್ನ ಒಂದುಗೂಡಿಸಕ್ ಆಗ್ತಿಲ್ಲ. ಆ ಕಾರಣಕ್ಕಾಗಿ ಅರಸು ಎದುರಿಸಿದ ಸಮಸ್ಯೆಗಳು ಬೇರೆ. ಅರಸು ನಿಜವಾದ ಹಿಂದುಳಿದ ವರ್ಗ ಹೌದು ಅಲ್ವೋ ಬೇರೆ ಪ್ರಶ್ನೆ, ಅರಸು ಅರಸು ಅಂತ. ಆದ್ರೆ ಅವರ ಬದ್ಧತೆ ಇದೆಯಲ್ಲ, ಅವರ ಕಮಿಟ್ಮೆಂಟ್ ಇತ್ತಲ್ಲ, ಯಾರು ಕ್ವಶನ್ ಮಾಡೋಕೆ ಸಾಧ್ಯನೇ ಇರಲಿಲ್ಲ. ಹೊಸ ಹೊಸ ನಾಯಕರುಗಳನ್ನ ಅರಸು ಹುಟ್ಟಾಕಿದ್ರು. ಸೊ ಸಿದ್ದರಾಮಯ್ಯನವರು ಎದುರಿಸಿದ ಸವಾಲುಗಳು ಬೇರೆ. ಆದ್ರೆ ಈ ಸಾಮಾಜಿಕ ಬದ್ಧತೆಯಲ್ಲಿ ಇಬ್ಬರ ನಡುವೆ ಕೂಡ ಸಾಮ್ಯತೆ ಇರುವಂತಹದ್ದು ಅಂತ. ಹಾಗೇನೆ ನಾನು ಈಗ ಹೇಳಿದಾಗೇನೆ ಒಂದು ಸವಾಲುಗಳಿಗೆ ಸಂಬಂಧಪಟ್ಟಾಗ ಅರಸು ಅವರ ಸವಾಲು ಬೇರೆ, ಸಿದ್ದರಾಮಯ್ಯನವರ ಸವಾಲು ಬೇರೆ, ಬಹಳ ವಿಭಿನ್ನವಾದ. ಅಂದ್ರೆ ಒಂದು ಕಾಲದಲ್ಲಿ ಒಬ್ಬ ನಾಯಕ ಎದುರಿಸುವಂತ ಸವಾಲುಗಳು ಇರ್ತಾವಲ್ಲ, ಅದು ಇನ್ನೊಂದು ಕಾಲದಲ್ಲಿ ಅದೇ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಬದಲಾಗ್ತಾ ಹೋಗುತ್ತೆ, ಬೇರೆ ರೂಪವನ್ನು ಪಡಿತಾ ಹೋಗುತ್ತೆ. ಆದ್ರಿಂದ ಸಿದ್ದರಾಮಯ್ಯನವರು ಎದುರಿಸಿದಂತಹ ಇದು ಬೇರೆ. ಅರಸು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಾಸ್ ಸೋ ಪವರ್ಫುಲ್. ಅಂತ ಪವರ್ಫುಲ್ ಆದ ಹೈಕಮಾಂಡ್ ಅನ್ನು ಅವ್ರು ಎದುರಿಸಬೇಕಾಗಿತ್ತು. ಹೈಕಮಾಂಡ್ ಟ್ರೈ ಟು ಪ್ಲೇ ದ ಗೇಮ್, ಅರಸು ಅವ್ರನ್ನ ಹತ್ತಿಕ್ಕುವುದಕ್ಕೆ. ಆದ್ರೆ ಈಗ ಸಿದ್ದರಾಮಯ್ಯನವರು ಆದಾಗ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈಸ್ ವೀಕ್ ಅಂತ, ಅಷ್ಟು ಪವರ್ಫುಲ್ ಆಗಿಲ್ಲ. ಅದೊಂದು ಸಿದ್ದರಾಮಯ್ಯನವರಿಗೆ ಪ್ಲಸ್ ಪಾಯಿಂಟ್ ಅಂತ. ಇನ್ ದ ಸೆನ್ಸ್, ಮನಸ್ಸಿಗೆ ಬಂದಾಗ ಸಿದ್ದರಾಮಯ್ಯನವರು ಆಟ ಆಡಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಧ್ಯ ಆಗಿಲ್ಲ. ಅದ್ರ ಜೊತೆಗೆ ಬದಲಾದ ರಾಜಕೀಯ ಸನ್ನಿವೇಶನ ಬೇರೆ ಬೇರೆ ರೀತಿ ನಾವು ಇದು ಮಾಡಬಹುದು. ಅಂದ್ರೆ ಅರಸು ಕಾಲದ ಕಾಂಗ್ರೆಸ್ ಹೈಕಮಾಂಡ್ ಇತ್ತಲ್ಲ, ಆ ಹೈಕಮಾಂಡ್ಗೂ ಈಗಿನ ಕಾಂಗ್ರೆಸ್ ಹೈಕಮಾಂಡ್ಗೂ ವ್ಯತ್ಯಾಸ ಇದೆ. ಅಂದ್ರೆ ಒಂದು, ಈಗ ರಾಹುಲ್ ಗಾಂಧಿಯವರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಅಂತ ಅನುಮಾನ ಬೇಕಾಗಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಆ ಕಾಲದಲ್ಲಿ, ಅರಸು ಕಾಲದಲ್ಲಿ ಎಷ್ಟು ಮಟ್ಟಿಗೆ ಇಟ್ ಇಸ್ ಕ್ವಶನೇಬಲ್. ಆದ್ರೆ ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಾಗ ಇಂದಿರಾ ಗಾಂಧಿಯವರಿಗೂ ಅಂಥ ನಿಲುಮೆಗಳಿದ್ವು. ಅವ್ರು ಬಹುತೇಕ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಹೋಗಿ ನೀವು ಇಂದಿರಾ ಗಾಂಧಿ ಅವರನ್ನ 69ರಲ್ಲಿ ಫಾರ್ ಎಕ್ಸಾಂಪಲ್ ರಾಜಧನ ರದ್ದತಿ ಮಾಡಿದ್ರು ಅರಸು, ರಾಜರುಗಳಿಗೆ ಕೊಡ್ತಿದ್ದಂಥದ್ದನ್ನ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು, ಜನತಾ ಮನೆ ಯೋಜನೆ ಬಂತು, ಅದು ಕರ್ನಾಟಕದಲ್ಲೂ ಬಂತು.
ಸಿ ರೋಟಿ ಕಪಡ ಅವ್ರ ಮಕಾನ್ ಅನ್ನುವ ಒಂದು ಘೋಷಣೆಯನ್ನ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಸಾಮಾನ್ಯ ಅಂದ್ರೆ ಸಾಮಾನ್ಯ ಜನರಿಗೆ ಏನು ಬೇಕೋ ಅದನ್ನ ಕೊಡುವಂತಹ ಯೋಜನೆಗಳನ್ನ ಇಂದಿರಾ ಗಾಂಧಿಯವರು ರೂಪಿಸಿದ್ರು. ಆದ್ರೆ ಅದಕ್ಕೂ ಮೀರಿದಂತಹ ಒಂದು ಔಟ್ಲುಕ್, ಒಂದು ನೋಟ ಅರಸು ಅವರಿಗೆ ಇತ್ತು. ಸೊ ಆ ಕಾರಣಕ್ಕಾಗಿ ಹಾಗೆ ನೋಡಿದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ರಾಜಕಾರಣಕ್ಕೆ ಸೆಡ್ಡು ಹೊಡೆದಂತಹ ಮೊದಲ ನಾಯಕ ಅರಸು ಇರಬಹುದು ಅಂತ. ಸೊ ಸಿದ್ದರಾಮಯ್ಯ ಬರೋ ಹೊತ್ತಿಗೆ ಈ ಹಿಂದುಳಿದ ವರ್ಗಗಳಲ್ಲಿ ಒಂದು ಜಾಗೃತಿ ಮೂಡ್ಬಿಟ್ಟಿತ್ತು. ಆ ಜಾಗೃತಿ ಮೂಡಿಸೋದಕ್ಕೆ ಕಾರಣ ದೇವರಾಜ ಅರಸು ಆಗಿದ್ರು, ಆವತ್ತಿನ ಕಾಲದ ನಾಯಕರುಗಳಾಗಿದ್ರು. ಆದ್ರಿಂದ ಇವರು ಜಾಗೃತಿ ಮೂಡಿದ ಮೇಲೆ ಬಂದಿರೋದ್ರಿಂದ ಇವರ ಕೆಲಸ ಇದೆಯಲ್ಲ, ಇವರ ಸವಾಲುಗಳಿದೆಯಲ್ಲ, ಅದು ಅರಸು ಅವರ ಕೆಲಸ ಮತ್ತು ಸವಾಲುಗಳಷ್ಟು ಕಠಿಣವಾಗಿರ್ಲಿಲ್ಲ. ಅಂದ್ರೆ ಸಿದ್ದರಾಮಯ್ಯನವರ ದಾರಿ ಬಿಸಿ ಅವರಷ್ಟು ಕಠಿಣ ಆಗಿರ್ಲಿಲ್ಲ. ಆದರೆ ಅರಸು ಅವರ ಕೊನೆ ಗೊತ್ತಿದೆ ನನಗೆ. ನಾನು ಆಗ್ತಾನೆ ಕಬ್ ರಿಪೋರ್ಟರ್ ಆಗಿ ಬಂದವನು. ಎಲ್ಲರೂ ಕೂಡ ಅರಸು ಅವ್ರನ್ನ ಕೈ ಬಿಟ್ಟು ಹೋದ್ರು. ರಾತ್ರಿ ಸಂಜೆ ಇದ್ದವರು ಬೆಳಗ್ಗೆ ಅರಸು ಅವ್ರ ಜೊತೆಗೆ ಇರಲೇ ಇಲ್ಲ. ಎಲ್ಲರೂ ಕೈ ಬಿಟ್ಟು ಹೋಗಿದ್ರು. ಎಚ್ ಸಿ ಶ್ರೀಕಂಠೇವ್ರ ನೇತೃತ್ವದಲ್ಲಿ ಇದಾದದ್ದು. ಆಹಾ ಗುಂಪು, ಕೆ ಎಚ್ ಪಾಟೀಲ್ ಇದೆ. ಅರಸು ಹೊಸ ನಾಯಕರುಗಳನ್ನ ಕಟ್ಕೊಂಡಿದ್ರು, ಅವರೆಲ್ಲರೂ ಕೈ ಬಿಟ್ರು. ಅರಸು ಒಬ್ಬಟ್ಟಿಯಾಗ್ಬಿಟ್ಟಿದ್ರು. ಮತ್ತೆ ಅರಸು ಅವರ ವಿರುದ್ಧ ಈ ಮೇಲ್ಜಾತಿಗಳ ರಾಜಕಾರಣ ಪುಟಿದೆದ್ದಿತ್ತು. ಮತ್ತೆ ಮೇಲ್ಜಾತಿ ರಾಜಕಾರಣ ಪುಟಿದೆದ್ದು ಅರಸು ಅವರನ್ನ ರಾಜಕಾರಣವನ್ನ ಅವರ ಕೊನೆ ಹಾಡುವ, ಅದಕ್ಕೆ ಅಂತಿಮ ಗೀತೆಯನ್ನು ಹಾಡುವ ಕೆಲಸ ನಡೆದು ಹೋಯ್ತು. ಸೊ ಆದ್ರೂ ಕೂಡ ಅವರ ಕ್ರಾಂತಿರಂಗ ಬಂದದ್ದು, ಅವ್ರು ತೀರ್ಕೊಂಡ್ರ ನಂತರ ಆ ಕ್ರಾಂತಿರಂಗದಿಂದ ಕೆಲವರು ಬಂದರು. ಪಟೇಲ್ ಅಂತವ್ರು, ಇನ್ನಂತವ್ರು, ಜನತಾ ಪರಿವಾರ, ಒಟ್ಟಾರೆಯಾಗಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ರಾಜ್ಯದಲ್ಲಿ ಬರೋದಕ್ಕೆ ಕಾರಣ ಆಯಿತು. ಅದರಲ್ಲಿ ಅರಸು ಅವರ ರಾಜಕಾರಣದ ನೆರಳು ಕೂಡ ಇತ್ತು, ಆ ಶಕ್ತಿ ಕೂಡ ಇತ್ತು. ಆದ್ರಿಂದ ಕಾಂಗ್ರೆಸ್ ಅನ್ನ ಫಸ್ಟ್ ಟೈಮ್ 83 ಡಿಫೀಟ್ ಮಾಡಕ್ ಸಾಧ್ಯ ಆಯಿತು. ಸೊ ಅದು ಅರಸು ರಾಜಕಾರಣದ ಫಲಶ್ರುತಿ ಅಂತಾನೆ ನಾನು ಕರಿತೀನಿ. ಅದ್ರ ಜೊತೆಗೆ ಆಗಿದ್ದಂತಹ ಸಾಮಾಜಿಕ ಚಳವಳಿಗಳು, ರೈತ ಚಳವಳಿ, ದಲಿತ ಚಳವಳಿ ಮತ್ತು ಕನ್ನಡ ಚಳವಳಿ, ಈ ಚಳವಳಿಗಳಿಗೂ ಹೆಲ್ಪ್ ಮಾಡೋದು. ಸೊ ಅರಸು ಅವರ ನಂತರ ಬಂದಂತ ಸಿದ್ದರಾಮಯ್ಯ ಈ ರೀತಿಯ ಚಾಲೆಂಜ್ಗಳನ್ನ ಎದುರಿಸಲಿಲ್ಲ. ಅವರು 2006 ಕಾಂಗ್ರೆಸ್ ಬರುವ ಹೊತ್ತಿಗೆ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇತ್ತು. ಅಂತಹ ನಾಯಕರು ಕಾಂಗ್ರೆಸ್ನಲ್ಲಿ ಇರಲಿಲ್ಲ ಆ ರೀತಿಯ ಅಹಿಂದ ಕಾನ್ಸೆಪ್ಟ್ನಲ್ಲಿ. ಹಾಗೇನೆ ಸಿದ್ದರಾಮಯ್ಯನವರು ಎದುರಿಸಿದಂತಹ ಈ ಸವಾಲುಗಳಿದೆಯಲ್ಲ, ಸವಾಲುಗಳು ಬೇರೆ ರೂಪದ ಸವಾಲುಗಳಾಗಿದ್ದವು. ಸೊ ಆದ್ರಿಂದ ಈಗ ಅಂದ್ರೆ ದೇವರಾಜ ಅರಸು ಅವರ ರಾಜಕಾರಣದ ಯಾವ ದುರಂತ ಆಯ್ತೋ ಅಂತಹ ದುರಂತದ ಸ್ಥಿತಿ ಸಿದ್ದರಾಮಯ್ಯ ಅವರಿಗಿಲ್ಲ ಅಂತ ಅನ್ಸುತ್ತೆ. ಈಗ ಸಿದ್ದರಾಮಯ್ಯವ್ರ ಮುಂದಿರುವ ಪ್ರಶ್ನೆ ಮುಂದೇನು ಅನ್ನೋದು, ಅದು ಬಹಳ ಮುಖ್ಯವಾದ್ದು. ಈಗಾಗಲೇ ಅವರು ಬಜೆಟ್ ಅನ್ನ 16 ಬಾರಿ ಮಂಡಿಸಿದ್ದಾರೆ. ಈಗ 17ನೇ ಬಾರಿ ಮಂಡಿಸ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಬಹುಮಟ್ಟಿಗೆ ಮಂಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಈ ಬಜೆಟ್ನ ನಂತರ ಸಿದ್ದರಾಮಯ್ಯ ಅಧಿಕಾರ ತ್ಯಾಗ ಮಾಡ್ತಾರ, ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರ, ಅಥವಾ ಇನ್ನೊಬ್ಬ ನಾಯಕನನ್ನ ಎತ್ಕೊಡ್ತಾರ, ಬೆಳೆಸ್ತಾರ, ಇನ್ನೊಂದು ಮಾಡ್ತಾರ, ಹಿಂದುಳಿದ ವರ್ಗದ ನಾಯಕನನ್ನ, ಗೊತ್ತಿಲ್ಲ. ಇದರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಮೊನ್ನೆ ಒಂದು ಸಾಂಕೇತಿಕವಾಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಡೆದ ಒಂದು ಸಣ್ಣ ಘಟನೆ. ಸೊ ತಮ್ಮ ಕುರ್ಚಿಯನ್ನೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಬನ್ನಿ ಬಾರಪ್ಪ ನನ್ನ ಕುರ್ಚಿಲೇ ಕೂತ್ಕೋ ಅಂತ, ಇದು ಸಾಂಕೇತಿಕವಾಗಿ ಒಂದು ಸಂದೇಶವನ್ನು ಕೊಟ್ರ ಅಥವಾ ಏನಾಗುತ್ತೆ ನೋಡೋಣ ಅಂತ ಹೇಳಿದ್ರೆ ಗೊತ್ತಿಲ್ಲ. ಸೊ ಒಟ್ಟಾರೆ ಸಿದ್ದರಾಮಯ್ಯ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಈ ದಾಖಲೆಯನ್ನ ಸದ್ಯಕ್ಕಂತೂ ಯಾರು ಮುರಿಯೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅರಸು ಅವರು ದಾಖಲೆಯನ್ನು ಸೃಷ್ಟಿಸಿದ್ದು 1980ರಲ್ಲಿ. ಅವರು 80ರಲ್ಲಿ ಸೃಷ್ಟಿಸಿದ ದಾಖಲೆ ಈಗ 2025ರಲ್ಲಿ ಮುರಿಯುತ್ತೆ. ಈಗ ಸಿದ್ದರಾಮಯ್ಯನವರು ಸೃಷ್ಟಿಸುವ ಈ ದಾಖಲೆ ಇದೆಯಲ್ಲ, ಇದು ಮುರಿಯೋದಕ್ಕೆ ಮುಂದೆ 50 ವರ್ಷ ಬೇಕೋ ಅಥವಾ ಅದು ಸಾಧ್ಯನೇ ಆಗಲ್ವೋ ಈ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಗೊತ್ತಿಲ್ಲ. ಅಂತೂ ಸಿದ್ದರಾಮಯ್ಯ ದಾಖಲೆ ಸಲ್ಲಿಸಿದ್ದಾರೆ. ಸೊ ಇದರಲ್ಲಿ ಅವರ ಶ್ರಮ ಇದೆ. ಕರ್ನಾಟಕದ ರಾಜಕಾರಣಕ್ಕೆ ಹೊಸ ರೂಪವನ್ನ, ಅಹಿಂದ ಶಕ್ತಿಯನ್ನ ತುಂಬಿದವರು, ಆ ಅಹಿಂದ ಶಕ್ತಿಯನ್ನ ಕಾಂಗ್ರೆಸ್ ಪಕ್ಷಕ್ಕೂ ತುಂಬಿದವರು ಸಿದ್ದರಾಮಯ್ಯ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.